ಈಗ ವಿನಯ್ ಕುಲಕರ್ಣಿಗೆ ಒಂದು ಕಡೆ ಸಿಹಿ ಸುದ್ದಿ, ಮತ್ತೊಂದು ಕಡೆ ಕಹಿ ಸುದ್ದಿ. ಸುಪ್ರೀಂ ಮೆಟ್ಟಿಲೇರಲು ಬಸವರಾಜ್ ಕೊರವರ್ ನಿರ್ಧಾರವನ್ನ ಮಾಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ್ ಹೈಕೋರ್ಟ್ ಜಾಮೀನನ್ನ ನೀಡಿದ್ದಕ್ಕೆ ಅದನ್ನ ಖಂಡಿಸಿ ಈಗ ಸುಪ್ರೀಂ ಮೆಟ್ಟಿಲೇರಲು ಬಸವರಾಜ್ ಕೊರವರ್ ನಿರ್ಧಾರವನ್ನ ಮಾಡಿದ್ದಾರೆ. ನೋಡಿ, ಇಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಅಪರಾಧಿ ಅಂತ ಅವರನ್ನ ಜೈಲಿಗೆ ವಾಪಸ್ ಕಳಿಸಿತ್ತು. ಅದಾದ ನಂತರದಲ್ಲಿ ಈಗ ಹೈಕೋರ್ಟ್ ಅವರಿಗೆ ಜಾಮೀನು ನೀಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅವರಿಗೆ ಸಿಹಿ ಸುದ್ದಿ, ಮತ್ತೊಂದು ಕಡೆ ಅವರಿಗೆ ಕಹಿ ಸುದ್ದಿ ಅಂತಾನೆ ಹೇಳ್ಬೋದು. ಸುಪ್ರೀಂ ಮೆಟ್ಟಿಲೇರಲು ಈಗ ಬಸವರಾಜ್ ಕೊರವರ್ ನಿರ್ಧಾರವನ್ನು ಮಾಡಿದ್ದಾರೆ. ಅದು ಹೇಗೆ ನೀವು ಅವರಿಗೆ ಜಾಮೀನನ್ನ ಕೊಟ್ರಿ, ಮಧ್ಯಂತರ ಜಾಮೀನನ್ನ ನೀಡಿದ್ರಿ ಅಂತ ಬಸವರಾಜ್ ಕೊರವರ್ ಈಗ ಸುಪ್ರೀಂ ಮೆಟ್ಟಿಲೇರಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದ್ದಂತ ಹೈಕೋರ್ಟ್ ಈಗ ಜಾಮೀನನ್ನ ಕೊಟ್ಟಿತ್ತು ವಿನಯ್ ಕುಲಕರ್ಣಿಗೆ. ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಮೆಟ್ಟಿಲೇರಲು ಬಸವರಾಜ್ ಕೊರವರ್ ಸಾಮಾಜಿಕ ಹೋರಾಟಗಾರ ಈ ಆದೇಶವನ್ನ ಖಂಡಿಸಿದ್ದಾರೆ. ಈಗ ವಿನಯ್ ಕುಲಕರ್ಣಿಗೆ ಸಿಹಿ ಸುದ್ದಿ ಬೆನ್ನಲ್ಲೇ ಕಹಿ ಸುದ್ದಿ ಅಂತಾನೆ ಹೇಳ್ಬೋದು. ಇದು ಈಗಾಗಲೇ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ ವಿನಯ್ ಕುಲಕರ್ಣಿ ಅವರು ಖುಷಿಯಾಗಿದ್ರು ಜೈಲಲ್ಲಿ. ಈಗ ಅವರಿಗೆ ಮತ್ತೊಂದು ಸಿಡಿಲು ಬಡದಂತಾಗಿದೆ. ಈಗ ಸುಪ್ರೀಂ ಮೆಟ್ಟಿಲೇರಲು ಬಸವರಾಜ್ ಕೊರವರ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ಬಸವರಾಜ್ ಕೊರವರ್ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಕೇಸನ್ನ ಇಲ್ಲಿಗೆ ಬಿಡೋದಿಲ್ಲ. ಈ ಆದೇಶವನ್ನ ಖಂಡಿಸಿ ಸುಪ್ರೀಂ ಮೆಟ್ಟಿಲೇರಲು ರೆಡಿಯಾಗಿದ್ದೇನೆ ಅಂತ ಅಶ್ವವೇಗ ನ್ಯೂಸ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ್. ಎಲ್ಲ ಅಂದುಕೊಂಡಂತೆ ಆಯ್ತು, ನ್ಯಾಯ ಸಿಕ್ತು, ಜಾಮೀನು ಸಿಕ್ತು ಅಂತೆಲ್ಲ ಖುಷಿ ಪಟ್ಟಿದ್ದಂತ ವಿನಯ್ ಕುಲಕರ್ಣಿಗೆ ಈಗ ಮತ್ತೊಂದು ಶಾಕ್ ನೀಡಿದ್ದಾರೆ ಬಸವರಾಜ್ ಕೊರವರ್. 5 ಲಕ್ಷ ಬಾಂಡ್ ಹಾಗೂ ಶ್ಯೂರಿಟಿ ಒದಗಿಸಲು ಒಂದು ಕಡೆ ಹೈಕೋರ್ಟ್ ಆದೇಶವನ್ನ ನೀಡಿದ್ದಲ್ಲದೆ ಹಿಂದೆ ಅವರು ಜೈಲಿಂದ ಹೊರಬರ್ತಾರಾ ಅನ್ನೋ ಕೆಲ ಸುದ್ದಿಗಳು ಹರಿದಾಡ್ತಾ ಇದ್ದು. ಇದ್ರ ಮಧ್ಯೆ ಈಗ ಬಸವರಾಜ್ ಕೊರವರ್ ಸುಪ್ರೀಂ ಮೆಟ್ಟಿಲೇರಲು ಮುಂದಾಗಿದ್ದಾರೆ. ಹೈಕೋರ್ಟ್ನ ಈ ಆದೇಶವನ್ನ ಖಂಡಿಸಿ, ಈ ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂಗೆ ಬಸವರಾಜ್ ಕೊರವರ್ ಹೋಗ್ಲಿಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ನಮ್ಮ ಅಶ್ವವೇಗ ನ್ಯೂಸ್ ಅವರೊಟ್ಟಿಗೆ ಮಾತನಾಡಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಹತ್ಯೆ ಹಿಂದೆ ಒಳಸಂಚಿನಲ್ಲಿ ವಿನಯ್ ಭಾಗಿಯಾಗಿದ್ರು. ಯೋಗೇಶ್ ಗೌಡ ಹತ್ಯೆ ಹಿಂದೆ 2020ರಲ್ಲಿ ವಿನಯ್ ಕುಲಕರ್ಣಿಯನ್ನ ಸಿಬಿಐ ಬಂಧಿಸಿತ್ತು. ಅದಾದ ನಂತರದಲ್ಲಿ 9 ತಿಂಗಳು ಜೈಲು ವಾಸವನ್ನ ಅನುಭವಿಸಿದ್ರು ವಿನಯ್ ಕುಲಕರ್ಣಿ. 2021ರ ಆಗಸ್ಟ್ನಲ್ಲಿ ಜಾಮೀನನ್ನ ಪಡೆದು ವಿನಯ್ ರಿಲೀಸ್ ಆಗಿದ್ರು. ಅದಾದ ನಂತರದಲ್ಲಿ ಮತ್ತೆ ತನಿಖೆ ವೇಳೆ ಪದೇ ಪದೇ ಜೈಲನ್ನ ಸೇರ್ತಾ ಇದ್ರು ವಿನಯ್ ಕುಲಕರ್ಣಿ. 106 ದಿನಗಳ ಬಳಿಕ ಕೊನೆಗೂ ಜಾಮೀನು ಸಿಕ್ತಲ್ಲ ಅಂತ ಒಂದು ಕಡೆ ಖುಷಿಯಲ್ಲಿದ್ರು ವಿನಯ್ ಕುಲಕರ್ಣಿ. ಈಗ ಅವರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರವರ್ ಅವರ ಈ ನಿರ್ಧಾರದಿಂದ. ಅಂದ್ರೆ ಹೈಕೋರ್ಟ್ ನೀಡಿದಂತ ತೀರ್ಪನ್ನ ಪ್ರಶ್ನಿಸಿ ಈಗ ಸುಪ್ರೀಂ ಮೆಟ್ಟಿಲೇರಲು ಬಸವರಾಜ್ ಕೊರವರ್ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆರಂಭದಲ್ಲೇ ಭೂ ವಿವಾದದ ಕೊಲೆ ಎಂದು ಶಂಕೆ ವ್ಯಕ್ತವಾಗಿತ್ತು. ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಯಲ್ಲಿ ರಾಜಕೀಯ ಪಿತೂರಿ ಬಹಿರಂಗವಾಗಿತ್ತು. ರಾಜಕೀಯದಲ್ಲಿ ಕುಲಕರ್ಣಿಗೆ ಎದುರಾಳಿಗಳಾಗಿದ್ದಂಥ ಯೋಗೇಶ್ ಗೌಡ ಇವರು ಬಿಜೆಪಿಯಲ್ಲಿದ್ದರು, ಅವರು ಕಾಂಗ್ರೆಸ್ನಲ್ಲಿದ್ದರು. ಹೀಗಾಗಿ ಇಬ್ಬರ ಮಧ್ಯೆ ಆಗಾಗ ಜಟಾಪಟಿ ನಡೀತಾನೇ ಇತ್ತು. ಧಾರವಾಡದಲ್ಲಿ ವಿನಯ್ ಕುಲಕರ್ಣಿಗೆ ನುಂಗಲಾರದ ತುತ್ತಾಗಿದ್ದಂಥ ಯೋಗೇಶ್ ಗೌಡ ಸುಪಾರಿ ನೀಡಿ ಯೋಗೇಶ್ ಗೌಡ ಹತ್ಯೆ ಮಾಡಿದ್ರು ಅನ್ನೋದು ಸಾಬೀತಾಗಿತ್ತು. ಅಪರಾಧಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆನ ಕೂಡ ನೀಡಿತ್ತು. ಅದಾದ ಬೆನ್ನಲ್ಲೇ 106 ದಿನಗಳ ಬಳಿಕ ಅಂದರೆ ಏಪ್ರಿಲ್ 17ಕ್ಕೆ ಅವರು ಅಪರಾಧಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ನೀಡಿತ್ತು. ಅಲ್ಲಿಂದ ಇಲ್ಲಿಯವರೆಗೆ 106 ದಿನಗಳವರೆಗೆ ಜೈಲಲ್ಲೇ ಕಳೆದಿದ್ರು. ಅದಾದ ನಂತರದಲ್ಲಿ ಈಗ ಜಾಮೀನು ಸಿಕ್ತು ಅಂತ ಒಂದು ಕಡೆ ಆನಂದ ಬಾಷ್ಪವನ್ನು ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಕಣ್ಣೀರಿನ ಸುರಿಮಳೆಗೈಯುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಈಗ ಯೋಗೇಶ್ ಗೌಡ ಹತ್ಯೆ ಕೇಸನ್ನ ಖಂಡಿಸಿ ಈಗ ಬಸವರಾಜ್ ಕೊರವರ್ ಮತ್ತೊಂದು ನಿರ್ಧಾರಕ್ಕೆ ಮುಂದಾಗಿದ್ದಾರೆ. ಅದು ಸುಪ್ರೀಂ ಮೆಟ್ಟಿಲೇರಲು. ಒಂದು ಕಡೆ ಸಿಹಿ ಸುದ್ದಿ, ಮತ್ತೊಂದು ಕಡೆ ಕಹಿ ಸುದ್ದಿ ಅಂತಾನೆ ಹೇಳ್ಬೋದು. ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂಗೆ ಸೋಮವಾರ ಅರ್ಜಿಯನ್ನ ಸಲ್ಲಿಸಿದ್ರು. ಅಶ್ವವೇಗ ನ್ಯೂಸ್ಗೆ ಈಗ ಬಸವರಾಜ್ ಕೊರವರ್ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂತ ಯೋಗೇಶ್ ಗೌಡ ತನ್ನದೇ ಜಿಮ್ನಲ್ಲಿ ದುಷ್ಕರ್ಮಿಗಳಿಂದ ಯೋಗೇಶ್ ಗೌಡ ಹತ್ಯೆಯಾಗಿದ್ರು.
ಆರಂಭದಲ್ಲಿ ಇಬ್ಬರ ಮಧ್ಯೆ ಗದ್ದೆಗಳಿಗಾಗಿ ಕೊಲೆಯಾಗಿದೆ ಅಂತ ಶಂಕೆ ವ್ಯಕ್ತವಾಗ್ತಾ ಇತ್ತು. ಭೂ ವಿವಾದದ ಹಿನ್ನೆಲೆ ಸಿಬಿಐ ತನಿಖೆಯಲ್ಲಿ ರಾಜಕೀಯ ಪಿತೂರಿ ಬಹಿರಂಗವಾಗಿತ್ತು. ರಾಜಕೀಯದಲ್ಲಿ ವಿನಯ್ ಕುಲಕರ್ಣಿಗೆ ಎದುರಾಳಿಗಳಾಗಿದ್ದಂಥ ಯೋಗೇಶ್ ಗೌಡ ಕೊನೆಗೂ ಜಾಮೀನು ಸಿಕ್ತು ಅಂತ ಒಂದು ಕಡೆ ಖುಷಿಯಾಗಿದ್ರೆ ವಿನಯ್ ಕುಲಕರ್ಣಿಗೆ ಈಗ ಬಸವರಾಜ್ ಕೊರವರ್ ಶಾಕ್ ನೀಡಲಿಕ್ಕೆ ಮುಂದಾಗಿದ್ದಾರೆ. ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಮುಂದಾಗಿದ್ದಾರೆ. ಈಗ